ಓಂ ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ರೀಡಿಂಗ್ ಬಂದು ಫೆಬ್ರವರಿ ಮಂತ್ನ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಎಸ್ ಆರ್ ನೋ ರಿಲೇಟೆಡ್ ಕ್ವೆಶನ್ಸ್ ತುಂಬಾ ಕಾಡ್ತಿದೆಯೋ, ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ನ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ನೆನಪಿರಲಿ, ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಫೆಬ್ಬಲ್ಲೇ ಅಲ್ಲ, ಯಾವುದೇ ಟೈಮಲ್ಲಿ ಈ ರೀಡಿಂಗ್ನ ನೋಡಿದ್ರೆ ಕೂಡ ನಿಮಗೆ ಇದಕ್ಕೆ ಒಂದು ರೆಸನೇಟ್ ಆಗುವಂಥ ಮೆಸೇಜ್ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ 10 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ನೀವು ಯಾವ ಕಾರ್ಡಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿರೋ ಆ ಕಾರ್ಡ್ನ ಪಿಕ್ ಮಾಡ್ಕೊಳ್ಳಿ. 10 ಡಿಫ್ರೆಂಟ್ ಕ್ವೆಶನ್ಸ್ನ ಕೇಳಿ ಕೂಡ ನೀವು ಕಾರ್ಡ್ನ ಪಿಕ್ ಮಾಡ್ಬೋದು. ಬಟ್ ಒಂದು ನೆನಪಿರಲಿ, ಸೇಮ್ ಕ್ವೆಶನ್ 2 ಕಾರ್ಡ್ಸ್ನ ಪಿಕ್ ಮಾಡೋ ಹಾಗಿಲ್ಲ. ಓಕೆನಾ? ಸೊ ಇಲ್ಲಿಂದ ಚಿಕ್ಕದಾಗಿ ಒಂದು ಮೆಡಿಟೇಷನಲ್ ಮ್ಯೂಸಿಕ್ ಬರುತ್ತೆ. ವಿಡಿಯೋನ ಪಾಸ್ ಮಾಡಿ ಕೂಡ ನೀವು ಕಾರ್ಡ್ಸ್ನ ಪಿಕ್ ಮಾಡಬಹುದು. ಸೊ ಕಂಟಿನ್ಯೂ ಟು ವಾಚ್ ಗೈಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತುಂಬಾ ಕ್ವಿಕ್ ರೀಡಿಂಗ್ ಆಗಿರುತ್ತೆ, ಯಾಕಂದರೆ ಆನ್ಸರ್ ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ. ಸೊ ಇಲ್ಲಿ ಬರ್ತಿರುವಂಥ ಮೊದಲನೇ ಕಾರ್ಡ್ ಎಸ್ ಅಂತ ಹೇಳ್ತಾ ಇದೆ. ಬ್ಯೂಟಿಫುಲ್. ಸೊ ಯಾರೆಲ್ಲ ಗ್ರೂಪ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಬರ್ತಿರುವಂಥ ಉತ್ತರ ಎಸ್ ಆಗಿರುತ್ತೆ. ಓಕೆ, ಸೊ ಯಾವುದೇ ರೀತಿಯಾದ ಒಂದು ಕಾಂಪ್ಲಿಕೇಶನ್ಸ್ ಇಲ್ಲ ಅಥವಾ ಕನ್ಫ್ಯೂಷನ್ ಇಲ್ಲ. ಯೂನಿವರ್ಸ್ ನಿಮಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಿದ್ದಾರೆ, ಎಸ್ ಈ ಕೆಲಸ ಆಗುತ್ತೆ. ಎಸ್, ನೀವು ಕೇಳುವಂಥ ಪ್ರಶ್ನೆಗೆ ಯೂನಿವರ್ಸ್ ಕಡೆಯಿಂದ ಬರ್ತಿರುವಂಥ ಉತ್ತರ ಸ್ಟ್ರಾಂಗ್ ಎಸ್. ಸೊ ನಥಿಂಗ್ ಟು ವರಿ. ಇದರ ಲೈಕ್ ಏನಾದರೂ ಇನ್ನೂ ಇನ್ ಡೆಪ್ತ್ ಡೀಟೇಲ್ಸ್ ಬೇಕಂದರೆ ಬೇರೆ ಒಂದು ಕಾರ್ಡ್ನ ಪಿಕ್ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಆಲ್ರೆಡಿ ಆನ್ಸರ್ ಸಿಕ್ಕಾಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಸಲ್ಲಿ ತಿಳಿಸಿ ದಟ್ ಎಸ್ ಐ ಚೋಸ್ 1 ಆ್ಯಂಡ್ ಐ ಗಾಟ್ ಅ ಕ್ಲಿಯರ್ ಕಟ್ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಅಂತ ತಿಳಿಸಿ ನನಗೆ. ಓಕೆ, ಸೊ ಅದು ನಿಮ್ಮ ಮೆಸೇಜ್ ಆಗಿತ್ತು ಗ್ರೂಪ್ ನಂಬರ್ 1. ಈಗ ಗ್ರೂಪ್ 2 ಕಡೆ ಹೋಗೋಣ. ಗ್ರೂಪ್ 2 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಬರ್ತಿರುವಂಥ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಎಸ್ ಆರ್ ನೋ ಪ್ರಶ್ನೆಗೆ ಯೂನಿವರ್ಸ್ ಹೇಳ್ತಿದೆ ದಟ್ ಕೆಲವೊಂದು ಆಪರ್ಚುನಿಟೀಸ್ ಬರುತ್ತೆ, ಅದ್ರ ಮುಖಾಂತರ ನಿಮಗೆ ಅದಕ್ಕೊಂದು ಉತ್ತರ ಸಿಗುತ್ತೆ. ಅಥವಾ ನೀವು ಯಾವ್ದಾದ್ರು ಜಾಬ್ ಆಪರ್ಚುನಿಟಿ ಕಾಯ್ತಿದ್ರೆ ಡೆಫಿನೆಟ್ಲಿ ಅದು ಬರಲಿಕ್ಕಿದೆ. ಆ್ಯಂಡ್ ಸ್ಟಕ್ ಮನಿ ಇರ್ಬೋದು, ಯಾರೋ ನಿಮಗೆ ದುಡ್ಡು ಕೊಡಬೇಕು, ಅದು ಕೊಡ್ತಾ ಇಲ್ಲ, ವಾಪಸ್ ಬರುತ್ತೋ ಇಲ್ವೋ, ಎಸ್ ಆ ಆಪರ್ಚುನಿಟಿ ಬಂದೇ ಬರುತ್ತೆ. ಆ ಟೈಮಿಂಗ್ ಅನ್ನೋದೇನಿದೆ ಅಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಡೆಫಿನೆಟ್ಲಿ ನೀವು ಆ ಇಮೇಜಲ್ಲೂ ನೋಡ್ಬೋದು, ಅಬಂಡನ್ಸ್ ಒಂದು ಪಾಸಿಟಿವಿಟಿ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮಗೆ ಎಸ್ ಅಂತಲೇ ತಿಳ್ಕೊಳ್ಳಿ, ಬಟ್ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಕೆಲವೊಂದು ಆಪರ್ಚುನಿಟಿಗಳು, ಕೆಲವೊಂದು ಸಿಚುವೇಶನ್ಗಳು ಟೈಮಿಂಗ್ ಪ್ರಕಾರ ಬರಬೇಕಾಗತ್ತೆ. ಅದು ಬಂದಾಗ ಎಲ್ಲನೂ ಕೂಡ ಬರುತ್ತೆ. ಓಕೆ, ಸೊ ಅದು ನಿಮ್ಮ ರೀಡಿಂಗ್ ಆಗಿರುತ್ತೆ ಗ್ರೂಪ್ ನಂಬರ್ 2. ಐ ಹೋಪ್ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸನೇಟ್ ಆದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನು ಅನ್ನಿಸ್ತು ಅಂತ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ 3. ಸೊ ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಬರ್ತಿರುವಂಥ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ನೀವು ಕೇಳ್ತಿರುವಂಥ ಪ್ರಶ್ನೆಗೆ ಕೆಲವೊಂದು ನೀವು ಏನು ಹೇಳ್ತಾರೆ, ಆ್ಯಕ್ಷನ್ನ ತೊಗೊಳ್ಬೇಕಾಗತ್ತೆ. ಅಂದರೆ ಲೈಕ್ ಪ್ರಾಬಬ್ಲಿ ಮದುವೆ ಆಗುತ್ತೋ ಇಲ್ವೋ, ನನ್ನ ಪೇರೆಂಟ್ಸ್ ಒಪ್ಕೊಳ್ತಾರೋ ಇಲ್ವೋ. ಸೊ ಅದಕ್ಕೆ ನೀವೇನು ಮಾಡಬೇಕು, ಲೈಕ್ ಮಾಡುವಂಥ ಪ್ರಯತ್ನಗಳಿರ್ಬೋದು, ಅಥವಾ ಅದಕ್ಕೇನಾದರೂ ಸ್ವಲ್ಪ ಬ್ಯಾಕ್ಗ್ರೌಂಡ್ ರಿಸರ್ಚ್, ಅಂದರೆ ಅವ್ರ ಜೊತೆ ಹೇಗೆ ಮಾತಾಡೋದು ಅಥವಾ ಹೇಗೆ ಅಪ್ರೋಚ್ ಮಾಡೋದು ಅಂತಿರ್ಬೋದು. ಅಥವಾ ಕೆಲಸದ ರಿಲೇಟೆಡ್ ಆಗಿದ್ದರೆ ಹೌ ಟು ಅಪ್ರೋಚ್ ದಟ್ ಆಫೀಸ್ ಅಥವಾ ಬಿಸ್ನೆಸ್, ಅಥವಾ ಹೇಗೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಸ್ವಲ್ಪ ಬ್ಯಾಕ್ಗ್ರೌಂಡ್ ರಿಸರ್ಚ್ ಮಾಡಿ ನೀವು ಆ ಕೆಲಸಕ್ಕೆ ಕೈ ಹಾಕಿದ್ರೆ ಡೆಫಿನೆಟ್ಲಿ ಸಕ್ಸಸ್ ವಿಲ್ ಬಿ ಯೋರ್ಸ್. ಸೊ ನಿಮ್ಮ ಕಡೆಯಿಂದ ಕೆಲವೊಂದು ಆ್ಯಕ್ಷನ್ಸ್ ಮಿಸ್ಸಿಂಗ್ ಇದೆ, ಅದನ್ನು ನೀವು ತೊಗೊಳ್ಬೇಕು ಅಂತ ಯೂನಿವರ್ಸ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸೊ ನೆನಪಿರಲಿ, ಇದು ಜನರಲ್ ರೀಡಿಂಗ್. ಸೊ ಆದಷ್ಟು ಮೆಸೇಜ್ನ ಜನರಲ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸನೇಟ್ ಆದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಲ್ಲಾಂದರೆ ಫೀಲ್ ಫ್ರೀ ಟು ಗೋ ಬ್ಯಾಕ್ ಆ್ಯಂಡ್ ಪಿಕ್ ಅ ನ್ಯೂ ಕಾರ್ಡ್. ಓಕೆ, ಸೊ ದಟ್ ವಾಸ್ ದ ಮೆಸೇಜ್ ಫಾರ್ ಗ್ರೂಪ್ 3. ಈಗ ಗ್ರೂಪ್ 4 ಕಡೆ ಹೋಗೋಣ. ಗ್ರೂಪ್ 4 ಯಾರೆಲ್ಲ ಕಾರ್ಡ್ ಪಿಕ್ ಮಾಡಿದ್ರು ನಿಮಗೆ ಬರ್ತಿರುವಂಥ ಉತ್ತರ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲೋ ಒಂದು ಲೈಕ್ ನಾಟ್ ಸೊ ಗುಡ್ ಸಿಚುವೇಶನಲ್ಲಿ ನೀವು ಇರಬಹುದು, ಅಥವಾ ಒಂದು ಕಷ್ಟದಲ್ಲಿರ್ಬೋದು. ಅರೆ ಯಾವಾಗ ಈ ಕಷ್ಟಗಳೆಲ್ಲ ಕಳೆಯುತ್ತೆ ಅನ್ನೋ ಪ್ರಶ್ನೆಗೆ ಯೂನಿವರ್ಸ್ ಹೇಳ್ತಿದೆ ಎಸ್, ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ಟೈಮ್ ತೊಗೊಳ್ತಿದೆ, ಬಟ್ ಡೆಫಿನೆಟ್ಲಿ ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಆಲ್ರೆಡಿ ಯು ಹವ್ ಸೀನ್ ದ ವರ್ಸ್ಟ್, ಅಥವಾ ಒಂದು ಆದಷ್ಟು ಕೆಟ್ಟ ಸಿಚುವೇಶನ್ನ ನೋಡಿಬಿಟ್ಟಿದ್ದೀರ ಆಲ್ರೆಡಿ. ಇದಕ್ಕಿಂತ ಇನ್ನು ಏನೇ ಇದ್ರೂ ಇದರಿಂದ ಮೇಲ್ ಬರೋದಷ್ಟೇ. ಲೈಕ್ ಒಳ್ಳೆ ದಿನಗಳು ಬರ್ತಾ ಇದೆ. ಸ್ವಲ್ಪ ತಾಳ್ಮೆ ಇರಬೇಕು, ಸ್ವಲ್ಪ ಪೇಷನ್ಸ್ ಇದ್ದರೆ ಡೆಫಿನೆಟ್ಲಿ ಎಲ್ಲ ಸರಿ ಹೋಗುತ್ತೆ. ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಅಂತ ಬರ್ತಿದೆ. ಓಕೆ, ಸೊ ಇಮೇಜ್ನ ಕೂಡ ನೋಡಿ ನಿಮಗೆ ರೆಸನೇಟ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಗುಡ್ ಡೇಸ್ ಆರ್ ಅಹೆಡ್.
ಹ್ಯಾವ್ ಪೇಷನ್ಸ್ ಗೈಸ್ ಅಂತ ಹೇಳ್ತೀನಿ. ರೆಸನೇಟ್ ಆದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಇಲ್ಲ ಅಂದರೆ ಬೇರೆ ಕಾರ್ಡ್ನ ಕೂಡ ಪಿಕ್ ಮಾಡ್ಬೋದು. ಓಕೆ, ಸೊ ಗ್ರೂಪ್ 4ನ ಮೆಸೇಜ್ ಅದಾಗಿತ್ತು. ಗ್ರೂಪ್ 5 ಯಾರೆಲ್ಲ ಪಿಕ್ ಮಾಡಿದ್ದೀರಾ, ಲುಕ್ ಫಾರ್ ಅ ಸೈನ್ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲೋ ಇಲ್ಲಿ ಬರ್ತಿರುವಂಥ ಮೆಸೇಜ್ ಏನಂದರೆ, ಕೆಲವರಿಗೆ ಒಂದು ಕಾಷನ್ ಅಂತ ಇರ್ಬೋದು. ಅಂದರೆ ಕೆಲವರಿಗೆ ಒಂದು ಸೈನ್ಸ್ ತೋರಿಸ್ತಾ ಇದೆ ಯೂನಿವರ್ಸ್, ಅದೇ ಈ ಕೆಲಸ ಮಾಡು ಅಥವಾ ಈ ಕೆಲಸ ಮಾಡಬೇಡ ಅಂತ ಒಂದು ಸ್ಟ್ರಾಂಗ್ ಸೈನ್ ತೋರಿಸ್ತಿದೆ. ಅದನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಸೊ ಪೇ ಅಟೆನ್ಷನ್ ಟು ದೋಸ್ ಫ್ಲ್ಯಾಗ್ಸ್. ಅದು ಗ್ರೀನ್ ಫ್ಲ್ಯಾಗ್ ಆಗಿರ್ಬೋದು, ರೆಡ್ ಫ್ಲ್ಯಾಗ್ ಆಗಿರ್ಬೋದು. ಬಟ್ ಡೆಫಿನೆಟ್ಲಿ ಯೂನಿವರ್ಸ್ ನಿಮಗೆ ಏನೋ ಲೈಕ್ ಕೆಲವೊಂದು ಮೆಸೇಜಸ್ನ, ಕೆಲವೊಂದು ವಿಷಯಗಳನ್ನ ಪದೇ ಪದೇ ಹೇಳ್ತಾ ಇದೆ ಇಂಡೈರೆಕ್ಟ್ ಆಗಿ. ಆ್ಯಂಡ್ ನೀವು ಅದಕ್ಕೆ ಅಟೆನ್ಷನ್ ಕೊಟ್ಟಿಲ್ಲ ಅಂದರೆ ಯು ವಿಲ್ ಮಿಸ್ ಔಟ್ ಆನ್ ಇಟ್. ಸೊ ನಿಮ್ಮ ಎಸ್ ಆರ್ ನೋ ಪ್ರಶ್ನೆಗೆ ಉತ್ತರ ಬರ್ತಿರೋದು ಫಸ್ಟ್ ಲುಕ್ ಫಾರ್ ಅ ಸೈನ್. ಯೂನಿವರ್ಸ್ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ತಿದೆ. ಸೊ ನಿಮ್ಮ ಗಟ್ ಫೀಲಿಂಗ್ನ, ನಿಮ್ಮ ಯುನೋ ಲೈಕ್ ಆ ಇನ್ಸ್ಟಿಂಕ್ಟ್ಸ್ನ ನೀವು ಇಗ್ನೋರ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಮೆಸೇಜ್ ರೆಸನೇಟ್ ಆದರೆ ಗ್ರೇಟ್, ಇಲ್ಲ ಅಂದರೆ ವಾಪಸ್ ಹೋಗಿ ಬೇರೆ ಕಾರ್ಡ್ನ ಕೂಡ ನೀವು ಪಿಕ್ ಮಾಡ್ಬೋದು. ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಮೆಸೇಜ್ನ ತುಂಬಾ ಜನರಲ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ಸೊ ದ್ಯಾಟ್ ವಾಸ್ ದ ಮೆಸೇಜ್ ಫಾರ್ ಗ್ರೂಪ್ 5. ಈಗ ಗ್ರೂಪ್ 6 ಕಡೆ ಹೋಗೋಣ. ಯಾರೆಲ್ಲ ಗ್ರೂಪ್ 6 ಪಿಕ್ ಮಾಡಿದ್ರು, ನಿಮಗೆ ಬರ್ತಿರುವಂಥ ಮೆಸೇಜ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ. ಸೊ ಒಂದು, ನೀವು ಯೂನಿವರ್ಸ್ಗೆ ಕ್ಲಿಯರ್ ಕಟ್ಟಾಗಿ ಹೇಳಬೇಕು ದಟ್ ಏನು ಬೇಕು ಏನು ಬೇಡ ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ಹೇಳಬೇಕಾಗತ್ತೆ. ಎರಡನೇದಾಗಿ, ನೀವು ಒಂದು ಸಿಚುವೇಷನಲ್ಲಿ ಏನಿದ್ದೀರಾ, ಅದು ನಿಮ್ಮ ಕೆಲಸ ಇರ್ಬೋದು, ನಿಮ್ಮ ದುಡ್ಡು ಕಾಸು ಫಿನಾನ್ಸ್ ರಿಲೇಟೆಡ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ರಿಲೇಷನ್ಶಿಪ್ಗಳಿರ್ಬೋದು, ಎಲ್ಲೋ ನಿಮ್ಮ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಬಂದು ಕಮ್ಯುನಿಕೇಷನ್ ಅಂತ ಹೇಳ್ತಿದ್ದಾರೆ. ಅದು ಕಮ್ಯುನಿಕೇಷನ್ ಟು ದ ಯೂನಿವರ್ಸ್ ಇರ್ಬೋದು, ಕಮ್ಯುನಿಕೇಷನ್ ವಿತ್ ದಟ್ XYZ ಪರ್ಸನ್ ಇರಬಹುದು. ನೀವು ಮಾತನ್ನ ಕ್ಲಿಯರಾಗಿ ಹೇಳ್ತಿಲ್ಲ. ನೀವು ಅಂದ್ಕೊಳ್ತಿರ್ಬೋದು, ಆದರೆ ನಾನು ಕ್ಲಿಯರ್ ಕಮ್ಯುನಿಕೇಟ್ ಮಾಡ್ತಿದ್ದೀನಿ ಅಂತ, ಬಟ್ ದಿ ಅದರ್ ಪರ್ಸನ್ ಈಸ್ ನಾಟ್ ಗೆಟ್ಟಿಂಗ್ ದ ಮೆಸೇಜ್ ಕ್ಲಿಯರ್ಲಿ. ಸೊ ಇನ್ನೊಮ್ಮೆ ಸ್ಪಷ್ಟವಾಗಿ ಬೇರೆ ರೀತಿ ಲೈಕ್ ಅವ್ರಿಗೆ ಅರ್ಥ ಮಾಡಲಿಕ್ಕೆ ಟ್ರೈ ಮಾಡಿ, ಅರ್ಥ ಮಾಡಿಸ್ಲಿಕ್ಕೆ. ಆ್ಯಂಡ್ ಐ ಹೋಪ್ ನಿಮ್ಗೆ ಅದರಿಂದ ಒಂದು ಕ್ಲಿಯರ್ ಕಟ್ ಮೆಸೇಜ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಗ್ರೂಪ್ 6 ಅದು ನಿಮ್ಮ ಮೆಸೇಜ್ ಆಗಿತ್ತು. ಐ ಆಮ್ ಸಾರಿ, ಅದು ಎಸ್ ಆರ್ ನೋ ಆಗಿರಲಿಲ್ಲ, ಬಟ್ ಐ ಹೋಪ್ ನಿಮ್ಗೆ ರೆಸನೇಟ್ ಆಯಿತು ಅನ್ಕೋತೀನಿ. 7th ಯಾರೆಲ್ಲ ಗ್ರೂಪ್ ಪಿಕ್ ಮಾಡಿದ್ರು, ಅಬಂಡೆನ್ಸ್ ಅಂತ ಬರ್ತಿದೆ. ಸೊ ದ್ಯಾಟ್ ಈಸ್ ಎ ಸ್ಟ್ರಾಂಗ್ ಎಸ್ ಅಗೇನ್. ಸೊ ಯೂನಿವರ್ಸ್ ಹೇಳ್ತಿದೆ, ಎಸ್ ನೀವು ಅಂದ್ಕೊಳ್ತಿರೋ ಕೆಲಸಗಳಾಗತ್ತೆ, ಅದರಿಂದ ಲಾಭ ಇರುತ್ತೆ, ಅದರಿಂದ ತುಂಬಾ ಸಂತೋಷ ತೊಗೊಂಡು ಬರುತ್ತೆ, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. 7 ಗ್ರೂಪ್ ಯಾರೆಲ್ಲ ಪಿಕ್ ಮಾಡಿದ್ರ, ಡೆಫಿನೆಟ್ಲಿ ನೀವೇನಾದರೂ ಮನಿ ರಿಲೇಟೆಡ್, ಜಾಬ್ ರಿಲೇಟೆಡ್ ಆದರೆ ಈ ಬಿಸ್ನೆಸ್ ಕೈ ಹಾಕ್ಬೋದಾ, ಈ ಕೆಲಸ ಮಾಡ್ಬೋದಾ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ, ಯೂನಿವರ್ಸ್ ಹೇಳ್ತಿದೆ ಎಸ್ ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ಅಬಂಡನ್ಸ್, ಅಥವಾ ಅದರಿಂದ ಒಂದು ಗ್ರೇಟ್ ಸಕ್ಸಸ್ ನಿಮ್ಮದಾಗತ್ತೆ. ಸೊ ಆರಾಮಾಗಿ ನೀವು ಆ ಕೆಲಸನ ಕೈ ಹಾಕ್ಬೋದು. ಆ ಕೆಲಸದಲ್ಲಿ ಒಂದು ಸಕ್ಸಸ್ ಅನ್ನೋದು ಏನಿರುತ್ತೆ ಅದು ನಿಮ್ಗಾಗತ್ತೆ ಅಂತ ಇಲ್ಲಿ ಬರ್ತಿದೆ. ಆ್ಯಂಡ್ ರಿಲೇಷನ್ಶಿಪ್ ವಿಷಯದಲ್ಲೂ ಅಷ್ಟೇ, ನೀವೇನಾದರೂ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಬೇಕು ಅಂದರೆ ಧೈರ್ಯವಾಗಿ ಆ ಸ್ಟೆಪ್ನ ತೊಗೊಳ್ಳಿ. ಅದು ಅವ್ರ ತಂದೆ ತಾಯಿ ಜೊತೆ ಮಾತಾಡೋದಿರ್ಬೋದು, ಪ್ರಪೋಸಲ್ ಇರ್ಬೋದು, ಯು ಕ್ಯಾನ್ ಗೋ ಫಾರ್ ಇಟ್. ಓಕೆ, ಸೊ ದ ಆನ್ಸರ್ ಇಸ್ ಸ್ಟ್ರಾಂಗ್ ಪಾಸಿಟಿವ್ ಎಸ್. ಅದು ನಿಮ್ಮ ಮೆಸೇಜ್ ರೆಸನೆಂಟ್ ಆದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಇಲ್ಲಾಂದರೆ ಬೇರೆ ಕಾರ್ಡ್ನ ಕೂಡ ಪಿಕ್ ಮಾಡ್ಕೊಳ್ಬೋದು. ನಾವಿಲ್ಲಿ ಮೂವ್ ಆನ್ ಟು ಗ್ರೂಪ್ ನಂಬರ್ 8, ಬಿ ಅಸರ್ಟಿವ್ ಅಂತ ಹೇಳ್ತಿದ್ದಾರೆ. ಸೊ ಯೂನಿವರ್ಸ್ ಎಲ್ಲೂ ನಿಮಗೆ ಕ್ಲಿಯರ್ ಕಟ್ ಆಗಿ ಇಲ್ಲ ಆಗಲ್ಲ ಅಂತ ಹೇಳ್ತಿಲ್ಲ, ಸ್ವಲ್ಪ ಪಾಸಿಟಿವಿಟಿ ಬೇಕು. ಎನಿ ಟೈಮ್ ಬಿ ಅಸರ್ಟಿವ್ ಅಂತ ಬಂದಾಗ ನಿಮ್ಮ ಕೆಲಸ ಕಾರ್ಯಗಳಿಗೆ ಟೈಮ್ ಹಿಡಿಯುತ್ತೆ, ಟೈಮ್ ತೊಗೊಳುತ್ತೆ. ಎಷ್ಟೇ ಟೈಮ್ ತೊಗೊಂಡ್ರೂ ಸಕ್ಸಸ್ ಅನ್ನೋದು ನಿಮ್ಮದೇ ಆಗಿರುತ್ತೆ. ಬಟ್ ಟೈಮ್ ತೊಗೊಳೋದ್ರಿಂದ ಯೂನಿವರ್ಸ್ ಹೇಳ್ತಿದೆ ಬಿ ಪಾಸಿಟಿವ್. ಆ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಿ. ಐ ಅಂಡರ್ಸ್ಟ್ಯಾಂಡ್ ಟೈಮ್ ಯಾವಾಗ ಜಾಸ್ತಿ ತೊಗೊಳುತ್ತೆ, ಒಂದು ರೀತಿಯಾದ ಫ್ರಸ್ಟ್ರೇಷನ್ ಬರುತ್ತೆ, ಒಂದು ರೀತಿಯಾಗಿ ಅನಿಸುತ್ತೆ, ಅರೆ ಆಯಿತು ಈ ಕೆಲಸ ನನಗೇನೋ ಲೈಕ್ ಬರಲ್ವೇನೋ, ಅಥವಾ ಇಲ್ಲಿ ನಂಗೆ ಸಕ್ಸಸ್ ಇಲ್ವೇನೋ, ಸುಮ್ಮನೆ ಅನ್ಯಾಯವಾಗಿ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತ ಎಲ್ಲ ನೆಗೆಟಿವ್ ಥಾಟ್ಸ್ ಬರುತ್ತೆ. ಸೊ ಹಾಗಾಗಿ ಯೂನಿವರ್ಸ್ ಹೇಳ್ತಿದೆ ಬೇಡ, ಆ ರೀತಿಯಾದ ನೆಗೆಟಿವ್ ಥಾಟ್ಸ್ ಬೇಡ. ಎಷ್ಟೇ ಲೇಟ್ ಆದರೂ ಸಕ್ಸಸ್ ವಿಲ್ ಬಿ ಯೋರ್ಸ್. ಓಕೆ, ಸೊ ಜಸ್ಟ್ ಹ್ಯಾಂಗ್ ಇನ್ ದೇರ್, ಹ್ಯಾವ್ ಪೇಷನ್ಸ್ ಅಂತ ಹೇಳ್ತಿದ್ದಾರೆ. ಐ ಹೋಪ್ ಗ್ರೂಪ್ 8 ನಿಮಗೆ ಇದು ರೆಸನೇಟ್ ಆಯಿತು ಅಂತ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ರೆಸನೇಟ್ ಆಗಿದ್ರೆ, ಇಲ್ಲಾಂದರೆ ಫೀಲ್ ಫ್ರೀ ಟು ಪಿಕ್ ನದ ಕಾರ್ಡ್ ಆಲ್ಸೋ. ಓಕೆ, ಸೊ ನಾವು ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ 9. ಯಾರೆಲ್ಲ ಪಿಕ್ ಮಾಡಿರೋ ಗ್ರೂಪ್ 9, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳ್ತಿದ್ದಾರೆ. ಎಲ್ಲೋ ನೀವು ಕೇಳ್ತಿರುವಂಥ ಪ್ರಶ್ನೆಗೆ ಒಂದು ಎಕ್ಸ್ಪರ್ಟ್ನ ಒಂದು ಉತ್ತರ ಬೇಕಾಗಿರುತ್ತೆ. ಅಂದರೆ ಅದು ಫಿನಾನ್ಸ್ ರಿಲೇಟೆಡ್ ಇರ್ಬೋದು, ಅಥವಾ ಮ್ಯಾರೇಜ್ ರಿಲೇಟೆಡ್ ಇರ್ಬೋದು, ಕೌನ್ಸಿಲಿಂಗ್ ಥರ ನೀವೇನಾದ್ರು ಕೇಳ್ಕೊಳ್ಬಹುದು, ಅಥವಾ ದುಡ್ಡು ಕಾಸಲ್ಲಿ ಸ್ಟಕ್ ಆಗಿದ್ರೆ ಲೈಕ್ ಡೆಫಿನೆಟ್ಲಿ ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ ಒಪಿನಿಯನ್ ತೊಗೊಳ್ಬೇಕಾಗತ್ತೆ, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸಜೆಷನ್ ತೊಗೊಳ್ಳಿ. ನೀವು ಕೇಳ್ತಿರುವಂಥ ಪ್ರಶ್ನೆಗೆ ಡೆಫಿನೆಟ್ಲಿ ನಿಮ್ಮ ಹತ್ರ ಆ ಉತ್ತರ ಸಿಗೋದು ಕಷ್ಟ ಆಗುತ್ತೆ, ಅಥವಾ ನೀವು ಒಬ್ಬರೇ ಆ ಡಿಸಿಷನ್ ತೊಗೊಂಡ್ರೆ ತೊಂದರೆಗಳಾಗ್ಬೋದು. ಸೊ ಹಾಗಾಗಿ ನೀವು ಯಾರನ್ನ ಜಾಸ್ತಿ ಟ್ರಸ್ಟ್ ಮಾಡ್ತೀರಾ ಅವ್ರ ಹತ್ರ ಈ ಒಂದು ಟಾಪಿಕ್ನ ಶೇರ್ ಮಾಡಿ, ಅವರ ಸಜೆಷನ್ ಏನು, ಅವರ ಒಪಿನಿಯನ್ಸ್ ಏನು ಅಂತ ತಿಳ್ಕೊಂಡು ಆ ನಂತರ ಡೆಸಿಷನ್ ತೊಗೊಂಡ್ರೆ ಎವ್ರಿಥಿಂಗ್ ವಿಲ್ ಬಿ ಗುಡ್. ಬಟ್ ಡೆಫಿನೆಟ್ಲಿ ನೀವು ಈ ವಿಷಯ ಕುರಿತು ನೀವು ಯಾರ ಹತ್ರನಾದ್ರು ಮಾತಾಡಲೇಬೇಕಾಗತ್ತೆ.
ಓಕೆ. ಸೊ ಅದು ಗ್ರೂಪ್ 9ನ ಮೆಸೇಜ್. ಐ ಆಮ್ ಸಾರಿ, ಇದು ಡೈರೆಕ್ಟ್ ಯೆಸ್ ಆರ್ ನೋ ರೀಡಿಂಗ್ ಆಗಲಿಲ್ಲ, ಬಟ್ ದಟ್ ಈಸ್ ವಾಟ್ ದ ಕಾರ್ಡ್ಸ್ ಆರ್ ಸೇಯಿಂಗ್. ನಿಮ್ಗೆ ರೆಸನೇಟ್ ಆಗಿಲ್ಲ ಅಂದರೆ ದಯವಿಟ್ಟು ಬೇರೆ ಕಾರ್ಡ್ನ ಪಿಕ್ ಮಾಡಿ, ರೆಸನೇಟ್ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಸೊ ಕೊನೆಯದಾಗಿ ಗ್ರೂಪ್ 10 ಯಾರೆಲ್ಲ ಪಿಕ್ ಮಾಡಿದ್ದೀರಾ, ಇಲ್ಲಿ ಬರ್ತಿರುವಂಥ ಕಾರ್ಡ್ ಹೆಲ್ಪ್ಫುಲ್ ಪೀಪಲ್. ಸೊ ಡೆಫಿನೆಟ್ಲಿ ನೀವು ಕೇಳೋಕ್ಕಿಂತ ಮುಂಚೆನೇ ಲೈಕ್ ಕೆಲವರು ಪಿಚ್ ಇನ್ ಮಾಡ್ತಾರೆ, ಕೆಲವ್ರು ಬರ್ತಾರೆ, ಅರೆ ದಟ್ ಐ ಆಮ್ ರೆಡಿ ಟು ಹೆಲ್ಪ್, ಲೈಕ್ ನನ್ನ ಸಜೆಷನ್ ತೊಗೋ, ಅಥವಾ ಲೈಕ್ ನನಗನ್ಸುತ್ತೆ ಇದು ಸರಿ ಇಲ್ಲ ಅಂತ. ಫ್ಯಾಮ್ಲಿ ಇರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, ಯಾರಾದರೂ ಬಂದು ಅವರಾಗಿದ್ದು ಅವರೇ ಒಂದು ಸಜೆಷನ್ ಕೊಡ್ಲಿಕ್ಕೆ ಬರ್ತಾರೆ. ದಯವಿಟ್ಟು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಒಂದು ಕ್ರಿಟಿಸಿಸಮ್ ಇದ್ದರೂ ಕೂಡ ಪಾಸಿಟಿವ್ ಆಗಿ ತೊಗೊಂಡು ನೀವು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಸೊ ಐ ನೋ ದಿಸ್ ಇಸ್ ನಾಟ್ ಎ ಯೆಸ್ ಆರ್ ನೋ ರೀಡಿಂಗ್ ನಿಮಗೆ, ಬಟ್ ಮೆಸೇಜ್ ಏನು ಬರುತ್ತೋ ಕಾರ್ಡಲ್ಲಿ ನಾನು ಅದನ್ನೇ ಡೆಲಿವರ್ ಮಾಡಬೇಕಾಗತ್ತೆ. ಸೊ ಅನ್ಫಾರ್ಚುನೇಟ್ಲಿ ಹೆಲ್ಪ್ಫುಲ್ ಪೀಪಲ್ ಅಂತ ಬರ್ತಿದೆ. ನಾಟ್ ಅ ನೋ ಕಾರ್ಡ್, ಲಕಿಲಿ ನಾಟ್ ಅ ಮೇ ಬಿ ಕಾರ್ಡ್ ಆಲ್ಸೋ, ಬಟ್ ಯೂನಿವರ್ಸ್ ಹೇಳ್ತಿದ್ದಾರೆ ದಟ್ ನಿಮ್ಮ ಒಂದು ಸುತ್ತಮುತ್ತ ಫ್ರೆಂಡ್ ಸರ್ಕಲ್ ಮಾತು ಅಥವಾ ಅವರ ಒಂದು ಸಜೆಷನ್ಗೆ ಸ್ವಲ್ಪ ಬೆಲೆ ಕೊಟ್ಟು ಕೇಳಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಅದು ನಿಮ್ಮ ಮೆಸೇಜ್ ಆಗಿತ್ತು ಗ್ರೂಪ್ 10. ಐ ಹೋಪ್ ರೆಸನೇಟ್ ಆಯಿತು ಅಂದ್ಕೊಳ್ತೀನಿ. ಆಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಲ್ಲಾಂದರೆ ಫೀಲ್ ಫ್ರೀ ಟು ಪಿಕ್ ನದರ್ ಕಾರ್ಡ್ ಆಲ್ಸೋ, ದ್ಯಾಟ್ ಈಸ್ ಆಲ್ಸೋ ಅಬ್ಸಲ್ಯೂಟ್ಲಿ ಫೈನ್. ಆಲ್ ರೈಟ್, ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್, ಆ್ಯಂಡ್ ಐ ಆಮ್ ಗೋನ್ ಟು ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.